ರಾಜಧಾನಿ ಬೆಂಗಳೂರಲ್ಲಿ ಮಳೆಯೋ ಮಳೆ. ನಿನ್ನೆ ಸಂಜೆಯಿಂದ ರಾತ್ರಿ 3-4 ಗಂಟೆ ತನಕ ಮಳೆ ಬಂದಿದೆ. ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ. ಜನ ಪರದಾಡುವಂತ ಪರಿಸ್ಥಿತಿ ರಾಜಧಾನಿಯ ಬಹುತೇಕ ಏರಿಯಾಗಳಲ್ಲಿ ನಿರ್ಮಾಣವಾಗಿದೆ. ಹವಾಮಾನ ಇಲಾಖೆ ಮೊದಲೇ ಮುನ್ಸೂಚನೆಯನ್ನ ಕೊಟ್ಟಿತ್ತು. ರಾಜಧಾನಿ ಬೆಂಗಳೂರಲ್ಲಿ ಮಳೆ ಭಾರಿ ಪ್ರಮಾಣದಲ್ಲಿ ಬೀಳುತ್ತೆ ಅಂತ ಹೇಳಿ. ರಾತ್ರಿ ಆರಂಭವಾದಂತ ಮಳೆ ಮುಂಜಾನೆವರೆಗೂ ಕೂಡ ಸುರಿದಿದೆ. ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ. ರಸ್ತೆಯಲ್ಲಿ ಸುಮಾರಡಿ ನೀರು ನಿಂತಿದೆ. ಅಂಡರ್ ಪಾಸ್ ನಲ್ಲಿ ನೀರು ನಿಂತು ವಾಹನ ಸವಾರರಿಗೆ ಸಂಕಷ್ಟ ಆಗ್ತಾ ಇದೆ. ಇನ್ನು ಬೆಂಗಳೂರಲ್ಲಿ ಮಳೆ ಬಂದ್ರೆ ಮರಗಳು ಧರೆಗೆ ಉರುಳಿ ಬೀಳುತ್ತೆ. ಆ ಪರಿಸ್ಥಿತಿ ನಿನ್ನೆಯ ಮಳೆಯಲ್ಲೂ ನಿರ್ಮಾಣವಾಗಿದೆ. ಈ ಮಧ್ಯದಲ್ಲಿ ಹವಾಮಾನ ಇಲಾಖೆ ಯಾವ್ಯಾವ ಜಿಲ್ಲೆಗಳಲ್ಲಿ ಇವತ್ತು ಹಾಗೆಯೇ ನಾಳೆ ಮಳೆ ಬರುತ್ತೆ ಅಂತ ಹೇಳಿ ಮುನ್ಸೂಚನೆ ಕೊಟ್ಟಿದೆ ಅಂತಂದ್ರೆ ಒಟ್ಟು 7 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದೆ. ಬೆಳಗಾವಿ, ಧಾರವಾಡ, ಗದಗ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗಿನಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹವಾಮಾನ ಇಲಾಖೆ ಈ ಜಿಲ್ಲೆಗಳಲ್ಲಿ ಮುನ್ನೆಚ್ಚರಿಕೆಯ ಅಗತ್ಯತೆ ಇದೆ ಅಂತ ಹೇಳಿದೆ, ಎಚ್ಚರಿಕೆಯನ್ನ ಕೊಟ್ಟಿದೆ. ಆರೆಂಜ್ ಅಲರ್ಟ್ ಇರುವಂತ ಜಿಲ್ಲೆಗಳಲ್ಲಿ ಆಲಿಕಲ್ಲು ಸಹಿತ ಮಳೆ ಬೀಳುತ್ತೆ ಅಂತ ಹೇಳಿ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ರಾಜಧಾನಿ ಬೆಂಗಳೂರಿನ ಪರಿಸ್ಥಿತಿ ತೋರಿಸ್ತಾ ಇದ್ದೀವಿ. ರಾತ್ರಿ ಸುರಿದಂತ ಮಳೆಗೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಶಾಂತಿನಗರ, ವಿಲ್ಸನ್ ಗಾರ್ಡನ್ ಅಲ್ಲೂ ಮಳೆಯಿಂದಾಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ನೀರಲ್ಲಿ ಸಿಲುಕಿದೆ ಕೆಎಸ್ಆರ್ಟಿಸಿ ಸ್ಲೀಪರ್ ಬಸ್. ಸುಮಾರು 3-4 ಅಡಿ ನೀರಲ್ಲೇ ಬಸ್ ನಿಂತಿದೆ. ಕೆಟ್ಟ ಹೋಗ್ಬಿಟ್ಟಿದೆ ಬಸ್. ಈಗ ಅಧಿಕಾರಿಗಳು, ಸಿಬ್ಬಂದಿ ಸ್ಥಳಕ್ಕೆ ಬಂದಿದ್ದಾರೆ, ರಿಪೇರಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಬಸ್ನ ಕಥೆಯಾಯಿತು. ಇನ್ನೊಂದು ಕಡೆ ವಿಲ್ಸನ್ ಗಾರ್ಡನ್ ಅಲ್ಲಿ ಮನೆಗಳಿಗೂ ನೀರು ನುಗ್ಗಿದೆ. ರಾಜಕಾಲುವೆ ನೀರು ಮನೆಗಳಿಗೆ ನುಗ್ಗಿದೆ. ಸುತ್ತಮುತ್ತಲಿನ ಏರಿಯಾಗಳು ಕೂಡ ವಿಲ್ಸನ್ ಗಾರ್ಡನ್ ಅಲ್ಲಿ ಜಲಾವೃತ ಆಗಿದೆ. ಇನ್ನು ಮನೆಯೊಳಗೆ ನೀರು ಬಂದಿದೆ. ಹೊರಗಡೆ ನಿಲ್ಲಿಸಿದಂತ ಕಾರ್, ಆಟೋಗಳು ಮುಳುಗಡೆ ಆಗಿದೆ. ಬಟ್ಟೆ ಬರೆ ದಿನಸಿ ವಸ್ತುಗಳೆಲ್ಲ ಈಗ ನೀರು ಪಾಲಾಗಿದೆ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಲೋಕೋಪಯೋಗಿ ಕ್ವಾರ್ಟರ್ಸ್ಗಳು ಜಲಾವೃತವಾಗಿದೆ. ಮನೆ ಒಳಗೆ ಇಟ್ಟಿದ್ದಂತ ಬಟ್ಟೆ ಬರೆ ದಿನಸಿ ವಸ್ತುಗಳೆಲ್ಲ ಹಾಳಾಗ್ಬಿಟ್ಟಿದೆ, ನೀರು ಪಾಲಾಗ್ಬಿಟ್ಟಿದೆ. ಲೋಕೋಪಯೋಗಿ ಕ್ವಾರ್ಟರ್ಸ್ ಜಲಾವೃತವಾಗಿದೆ. ರಾತ್ರಿಯಿಡೀ ನಿವಾಸಿಗಳು ಜಾಗರಣೆಯನ್ನ ಮಾಡಿದ್ದಾರೆ. ವಿಲ್ಸನ್ ಗಾರ್ಡನ್ ನ ಪರಿಸ್ಥಿತಿ ಇದು. ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ನೀರೇ ಕಾಣಿಸ್ತಾ ಇದೆ. ಒಂದ್ ಕಡೆ ಕೆಎಸ್ಆರ್ಟಿಸಿ ಬಸ್ ಹಾಳಾಗ್ಬಿಟ್ಟಿದೆ. ರಸ್ತೆಯಲ್ಲಿ 3-4 ಅಡಿ ನೀರು ನಿಂತಂತ ಪರಿಣಾಮ ಬಸ್ ಹಾಳಾಗಿದೆ. ಅದನ್ನ ರಿಪೇರಿ ಮಾಡುವಂತ ಕೆಲಸ ಆಗ್ತಾ ಇದೆ. ಒಳಗಡೆ ಎಲ್ಲ ಕಂಪ್ಲೀಟ್ ನೀರು ಬಂದಿದೆ ಸರ್. ಫುಲ್ ಗ್ರೌಂಡ್ ಫ್ಲೋರ್ ಫುಲ್ ಆಗಿ ಬಂದ್ಬಿಟ್ಟಿದೆ ನೀರು. ಇನ್ನು ತೆರವು ಮಾಡಿಲ್ಲ. ಇನ್ನು ಎಲ್ಲಿ ಈಗ ತಾನೇ ಇನ್ನೊಂದು ತೆರವು ಮಾಡಬೇಕು. ಬೆಳಗ್ಗೆ ಎದ್ದು ಈಗ ಬೆಳಗ್ಗೆ ಎದ್ದು ನೋಡಿದ್ವಿ ಫುಲ್ ಆಗಿ ಬಂದ್ಬಿಟ್ಟಿದೆ. ಈಗಿನ್ನು ತೆರವು ಮಾಡಬೇಕು. ಇವಾಗ ಪೇಪರ್ಸು, ಮೆಡಿಸನ್ಸು ಎಲ್ಲಾನು ಹಾಳಾಗಿದೆ. ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನು ತೆಗ್ದಿಲ್ಲ, ನೀರು ತೆಗಿಬೇಕು. ಇನ್ನೂ ನಾರ್ಮಲ್ ಆಗಿ ಯಾವತ್ತು ಇಷ್ಟು ನೀರು ನೋಡಿರ್ಲಿಲ್ಲ. ಲೈಕ್ 2 ಡೇಸ್ ಬ್ಯಾಕ್ ಮಳೆ ಬಂದಾಗ್ಲೂ, ಒಂದೇ ಬ್ಯಾಕ್ ಮಳೆ ಬಂದಾಗ್ಲೂ ಇತ್ತು ನೀರು, ಸ್ವಲ್ಪ ಇತ್ತು. ಲೈಕ್ 1 ಅವರ್ ಕ್ಲಿಯರ್ ಆಗೋಯ್ತು. ಬಟ್ ಇವತ್ತು ಮಾತ್ರ 4:30 ಲೈಕ್ ಅರೌಂಡ್ 7 ವರೆಗೂ ನೀರಿತ್ತು. ಇವಾಗಲೇ ಬಂದು ಎಲ್ಲರೂ ಕ್ಲೀನ್ ಮಾಡಿದ್ದಾರೆ. ಎಲ್ಲ ಮಾಡಿರೋದ್ರಿಂದ ಹೋಗಿದೆ. ಕ್ಲೀನ್ ಮಾಡಿರ್ಲಿಲ್ಲ ಅಂದ್ರೆ ನೀರು ಹೋಗ್ತಿರ್ಲಿಲ್ಲ. ಆಲ್ಮೋಸ್ಟ್ 2 ಕಾರ್ಸ್ ಸ್ಟ್ರಕ್ ಆಗೋಗಿ 1 ಬಸ್ ಸ್ಟ್ರಕ್ ಆಗೋಗಿದೆ. ಬೆಳಗ್ಗೆ 4:30 ವೆಹಿಕಲ್ಸ್ ತಿರುಗ್ತಾ ಇದೆ. ಆಲ್ಮೋಸ್ಟ್ ಬೇರೆ ವೆಹಿಕಲ್ಸ್ ಸ್ಟ್ರಕ್ ಆಗಿತ್ತು. ಪ್ಯಾಸೆಂಜರ್ಸ್ 2 ಲೇಡೀಸು ಸ್ಟ್ರಕ್ ಆಗಿದ್ರು. ಇಲ್ಲಿ ರ್ಯಾಪಿಡೋಲ್ಲಿ ಬಂದು, ಅಲ್ಲ ಆಟೋದಲ್ಲಿ ಬಂದು ಸ್ಟ್ರಕ್ ಆಗಿ ಬುಳೋರ ಬಂತು. ಬುಳೋರದಲ್ಲಿ ಹತ್ತೋದ್ರು. ಆಮೇಲೆ ಅವರು ಲೈಕ್ ಸ್ವಲ್ಪ ಏನಾದ್ರೂ ಫೆಸಿಲಿಟಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗೋಗಿ ಈ ಕಾಲುವೆಗಳೆಲ್ಲ ಇದು ಇದೆ. ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಫೆಸಿಲಿಟೀಸ್ ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ. ಇಲ್ಲಿ ಯಾವಾಗ ಮಳೆ ಬಂದ್ರೂ ನೀರು ಸ್ಟ್ರಕ್ ಆಗ್ತಾನೆ ಇರುತ್ತೆ. ಬಟ್ 1 ಅವರ್ ಕ್ಲಿಯರ್ ಆಗುತ್ತೆ. ಬಟ್ ಇವತ್ತು ಮಾತ್ರ ಕ್ಲಿಯರ್ ಆಗಕ್ಕಾಗ್ಲಿ. ರಾತ್ರಿ ಒಂದು 12:30ಗಿಂತ ಬೆಳಗ್ಗೆ 5:30 ತನಕ ಮಳೆ ಸರ್. ಅದು ಒಂದು ಮನುಷ್ಯ ಮುಳುಗೋ ಅಷ್ಟಕ್ಕೆ ನೀರು ಬರ್ತಾ ಇತ್ತು. ಫುಲ್ಲು ನಮ್ಮ ಗೋಡನ್ ಎಲ್ಲ ಹೋಯ್ತು. ಕಮ್ಮಿ ಅಂದ್ರೆ ಕೂಡ 1.5 ಲಕ್ಷ 2 ಲಕ್ಷ ಲಾಸ್ ನಮ್ದು. ಅಷ್ಟು ನೀರು ಇದಾಗಿದೆ. ಇದರಲ್ಲಿ ಬೇರೆ ಕಾರಲ್ಲಿ ಬಂದಿರೋರೆಲ್ಲ ಬೇರೆ ಅವರು ಕಷ್ಟದಲ್ಲಿ ಸಿಕ್ಕಾಕೋಗ್ಬಿಟ್ಟು ಅವ್ರನ್ನೆಲ್ಲ ಕಾಪಾಡಿಸಿ ನಾವು ಬೆಳಗ್ಗೆ ಕಳಿಸಿದೀವಿ. ಅವ್ರಿಗೆ 6 ಗಂಟೆ ಮೇಲೆ ಕಳಿಸಿದೀವಿ. ಅಷ್ಟು ಕಷ್ಟ ಆಗಿದೆ ಸರ್.